ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸುವೆ ವೆಂಕಟೇಶ್. ತಿಂಡಿ ಮಾಡ್ತಾ ಇದೆ. ಆ್ಯಕ್ಚುಲಿ ತಿಂಡಿ ತಿಂತ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ನಾನು ಏನೋ ಹೇಳೋಕ್ಕೆ ಹೋಗಲ್ಲ, ಯಾಕೆ ನಮಗೆ ದರ್ಶನ ಕಂಪ್ಲೀಟ್ ಆಗಿ ಆಗಲಿಲ್ಲ ಅಂತ. ಜಸ್ಟ್ ಹೇಗೆ ಇತ್ತು ಅನ್ನೋದನ್ನ ಮಾತ್ರ ತೋರಿಸ್ದೆ, ಲೈಕ್ ವಿಡಿಯೋ ಮಾಡ್ಕೊಂಡಿದ್ದೆ. ಏನಾಯಿತು ಅಂದರೆ ನಮ್ಮ ಪ್ಲ್ಯಾನ್ ಇದ್ದಿದ್ದು ಯೂಶ್ವಲಿ ಪ್ಯಾಕೇಜ್ಗಳಲ್ಲಿ ಹೋದರೆ, ಅದೇ KSTC ಪ್ಯಾಕೇಜ್ ಹೋದರೆ ನಮಗೆ ಬೇಗ ದರ್ಶನ ಆಗುತ್ತೆ. ಸೊ ದಟ್ ಅವತ್ತು ರಾತ್ರಿ ಅಥವಾ ತುಂಬ ಸ್ವಲ್ಪ ಲೇಟ್ ಆಯಿತು ನೆಕ್ಸ್ಟ್ ಡೇ ಬೆಳಗ್ಗೆ ವಾಪಸ್ ಬಂದ್ಬಿಡ್ಬೋದು ಅಂತ ನಮ್ಮ ಪ್ಲ್ಯಾನ್ ಇದ್ದಿದ್ದು. ಬಟ್ ಅಲ್ಲಿ ಬಂದಿರೋರಿಗೆ ಯಾರ್ಯಾರು ಆ ಬಸ್ಸಲ್ಲಿ ಬಂದರೋ ಅವ್ರು ಯಾರಿಗೂ ಗೊತ್ತಿರಲಿಲ್ಲ ಈ ಥರ ಅವರು ಕರ್ಕೊಂಡು ಹೋಗ್ತಾರೆ, ಕರ್ಕೊಂಬರ್ತಾರೆ. ಬಟ್ ಅಲ್ಲಿ ದರ್ಶನಕ್ಕೆ ಸರ್ವದರ್ಶನಗೆ ನಿಲ್ಲಿಸ್ತಾರೆ ಅಂತ ಯಾರಿಗೂ ಪ್ಲ್ಯಾನ್ ಇರಲಿಲ್ಲ. ಎಲ್ಲರೂ ಅಂದ್ಕೊಂಡಿದ್ದೀನಿ. ಮುಂಚೆ ತುಂಬ ಜನ ಹೋಗಿರೋರು ನನಗೂ ಅಂದರು, ನನ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡಿದಾಗ ಬೇಗ ಆಗುತ್ತೆ, ಬಿಕಾಸ್ 350 ರೂಪೀಸ್ ಟಿಕೆಟ್ ಅವ್ರ ಹತ್ರ ಇರುತ್ತೆ, ಅವ್ರು ನಿಮಗೆ ದರ್ಶನಕ್ಕೆ ಬಿಡಿಸ್ತಾರೆ, ಮಾಮೂಲಿ ಒಂದು 4-5 ಅವರ್ಸಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ಬೋದು ಅಂತ ರೀಸೆಂಟಾಗಿ ಹೋಗಿರೋರು ಹೇಳಿದರು ನನಗೆ. ಸೊ ನಾನು ಅದೇ ಥರ ಇರುತ್ತೆ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡ್ಕೊಂಡು ಆ ಥರ ಹೊರಟ್ವಿ. ಬಟ್ ಅಲ್ಲಿ ಹೋದಾಗ ಎಲ್ಲರಿಗೂ ಶಾಕ್ ಆಗಿದ್ದೇನು ಅಂತಂದರೆ, ಅಲ್ಲಿ ಹೋಗಿ ತಿರುಪ್ತಿನಲ್ಲಿ ಇಳಿಸ್ತಿದ್ದಂಗೆ ಎಲ್ಲ ಚೆನ್ನಾಗಿ ಅರೇಂಜ್ ಮಾಡಿದ್ರು. ಹೋಟೆಲ್ ಆಗಿರ್ಬೋದು, ಬ್ರೇಕ್ಫಾಸ್ಟ್ ಆಗಿರ್ಬೋದು, ಎಲ್ಲ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಬಸ್ ಅವೆಲ್ಲ ತುಂಬ ಕಂಫರ್ಟಬಲ್ ಆಗಿತ್ತು. ಬಟ್ ಅಲ್ಲಿ ಹೋಗಿ ಇಳಿಸ್ತಿದ್ದಂಗೆ ಮೇಲಿನ ಬೆಟ್ಟದಲ್ಲಿ ಅವ್ರು ಹೇಳಿದ್ದೇನು ಅಂತಂದರೆ, ನಮಗೆ ನಾವು ಯಾವುದೇ ಥರ ಸ್ಪೆಷಲ್ ಟಿಕೆಟ್ಸ್ ಆಗಲಿ ಅವೆಲ್ಲ ಏನು ಕೊಡೋಲ್ಲ, ಸೊ ನೀವೆಲ್ಲ ಹೋಗಿ ಸರ್ವದರ್ಶನಕ್ಕೆ ನಿಂತ್ಕೋಬೇಕಾಗುತ್ತೆ ಅಂತ ಅಂದರು. ಸೊ ಎಲ್ಲರಿಗೂ ಒಂದು ರೌಂಡ್, ಯಾಕೆಂದರೆ ಎಲ್ಲ ಕೆಲಸಗಳಿಗೆ ಹೋಗೋದು ಇರುತ್ತೆ ಆ್ಯಂಡ್ ಬೇರೆ ಬೇರೆ ಮನೇಲಿ ಕೆಲಸ ಇರ್ದಂಗೆ ಒಟ್ಟಿಗೆ ಪ್ಲ್ಯಾನ್ ಇಲ್ಲದೆ ಇದ್ದಾಗ ತುಂಬ ಕಷ್ಟ ಆಗುತ್ತೆ. ನಾವಲ್ಲಿ ಉಳ್ಕೊಂಡು 1 ದಿನ 2 ದಿನ ಸ್ಪೆಂಡ್ ಮಾಡೋದು ಕಷ್ಟ ಆಗುತ್ತೆ. ಸರಿ, ಹಂಗೂ ಪರವಾಗಿಲ್ಲ ಅಂತ ಎಲ್ಲರೂ ಏನು ಮಾಡಿದ್ವಿ, ಸರ್ವದರ್ಶನಕ್ಕೆ ಹೋಗಿ ನಿಂತ್ಕೊಂಡ್ವಿ. ಲೈಕ್ ಮ್ಯಾಕ್ಸಿಮಮ್ ಈ 5 ಅವರ್ಸ್ ಆದರೆ ಅದೊಂದು 10 ಅವರ್ಸಲ್ಲಿ ಮುಗಿಸ್ಕೋಬೋದು ಅಂತ ಹೋಗಿ ಒಂದು 4-5 ಅವರ್ಸ್ ನಿಂತ್ಕೊಂಡ್ವಿ. ಆಮೇಲೆ ಅಲ್ಲಿ ಡಿಸ್ಪ್ಲೇ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ರು. ದರ್ಶನ ಆಗೋಷ್ಟ್ರಿಗೆ 30 ಅವರ್ಸ್ ಆಗುತ್ತೆ ಅಂತ. ಸೊ ಆಲ್ಮೋಸ್ಟ್ ನೀವು 1.5 ದಿನ ಕಾಯಬೇಕಾಗುತ್ತೆ ದರ್ಶನ ಹಾಕಿದೆ. ಆ್ಯಂಡ್ ಒಳಗಡೆ ನಿಂತ್ಕೊಂಡ್ಬಿಟ್ಟಿದ್ವಿ ನಾವು ಕ್ಯೂನಲ್ಲಿ. ಸೊ 1.5 ದಿನ ಅಂದರೆ ತುಂಬ ಕಷ್ಟ ಆಗುತ್ತೆ, ಬಿಕಾಸ್ ನಮಗೆ ನೆಕ್ಸ್ಟ್ ಎಲ್ಲ ಸಾಕಷ್ಟು ಕೆಲಸಗಳಿತ್ತು, ನಾವೇನು ಪ್ಲ್ಯಾನ್ ಮಾಡ್ಕೊಂಡಿಲ್ಲ. ನಾವು ಬೆಳಗಿನ ಜಾವ ಬಂದ್ಬಿಡ್ತೀವಿ ಅಂತ ಅಂದ್ಕೊಂಡಿದ್ವಿ. ಸೊ 30 ಅವರ್ಸ್ ತುಂಬ ಕಷ್ಟ ಆಗೋದು ನಮಗೆ. ಹಾಗಾಗಿ ಏನು ಮಾಡಿದ್ವಿ, ಮಧ್ಯದಲ್ಲೇ ಗೇಟಿಂದ ವಾಪಸ್ ಬಂದು ನಾವು ಆಚೆ ಬರಬೇಕಾಗಿತ್ತು. ಆಚೆ ಬಂದು ನಾವೇ ಬೇರೆ ಬಸ್ ಬುಕ್ ಮಾಡಿಕೊಂಡು ಮತ್ತೆ ವಾಪಸ್ ಬೆಂಗಳೂರಿಗೆ ಬಂದ್ವಿ. ಆ್ಯಂಡ್ ನಾವು ಯಾವತ್ತೂ ಈ ಥರ ಏನಂತಾರೆ ಪ್ಯಾಕೇಜಲ್ಲಿ ಹೋಗಿರಲಿಲ್ಲ. ಇದೇ ಫಸ್ಟ್ ಟೈಮ್ ನಾವು ಇನ್ನು ಮತ್ತೆ ಹೋಗೋಕ್ಕಾಗೋದೇ ಇಲ್ಲ, ಯಾಕೆಂದರೆ ಈ ಥರ ವೆದರ್ ಈ ಥರ ಇದೆ ಆ್ಯಂಡ್ ಮತ್ತೆ ಬುಕ್ ಮಾಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಸೊ ಈ ವರ್ಷದ ಒಂದು ದರ್ಶನ ಮುಗಿಸ್ಕೊಂಡು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋದ್ವಿ. ಸೊ ಇದು ಏನಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ, ತುಂಬ ಜನ ಈ ಥರ ಈಸಿಯಾಗಿ ಹೋಗಿ ಬಂದ್ಬಿಡ್ಬೋದು ನಾವು ಪ್ಯಾಕೇಜಲ್ಲಿ ಅಂತ ಅಂದ್ಕೊಂಡ್ರೆ, ನೀವು ಹೋಗೋಕ್ಕಿಂತ ಮುಂಚೆ ಅವ್ರನ್ನ ಒಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ರೆ ಮಿಸ್ ಮಾಡಿಬಿಡಿ. ಯಾಕೆಂದ್ರೆ ಯೂಶ್ವಲಿ ನಾವು ಏನು ಮಾಡ್ತೀವಿ, ಆನ್ಲೈನಲ್ಲಿ ಬುಕ್ ಮಾಡಿಬಿಡ್ತೀವಿ. ಆನ್ಲೈನಲ್ಲಿ ಜಸ್ಟ್ ಏನೇನು ಇಟರ್ನರಿ ಬರುತ್ತೋ, ಈ ಥರ ಬ್ರೇಕ್ಫಾಸ್ಟ್ ಹಿಂಗೆ, ದರ್ಶನ ಹಿಂಗೆ, ಈ ಥರ ಬಂದ ತಕ್ಷಣ. ಬಟ್ ಅದ್ರಾಗೆಲ್ಲೂ ಮೆನ್ಷನ್ ಆಗಿರಲಿಲ್ಲ ಸ್ಪೆಷಲ್ ದರ್ಶನ ಅಂತ. ನಾವೇನು ಅಂದ್ಕೊಂಡ್ವಿ, ಅವ್ರಿಗೆ ಲೈಕ್ ಕಾಂಟ್ಯಾಕ್ಟ್ಸ್ ಇರುತ್ತೆ, ಸೊ ಜಸ್ಟ್ ಅವ್ರು ಅಲ್ಲಿ ಮೆನ್ಷನ್ ಆ ಥರ ಮಾಡಿರ್ತಾರೆ ಅಂತ ಎಲ್ಲರೂ ಹಾಗೆ ಅಂದ್ಕೊಂಡ್ಬಿಟ್ರು. ಸೊ ನೀವುಗಳು ಒಂದೇ ದಿವಸದಲ್ಲಿ ದರ್ಶನ ಆಗುತ್ತೆ ಅಂತ ಅಂದ್ಕೊಂಡು ಹೊರಟ್ರೆ ಮಾತ್ರ ಸ್ವಲ್ಪ ಜೋಪಾನವಾಗಿ ಹೋಗಿ, ಇಲ್ಲ ಅವ್ರಿಗೆ ಒಂದ್ಸಲ ಕಾಲ್ ಮಾಡಿ ಕೇಳಿಬಿಡಿ ಎಷ್ಟೊತ್ತಾಗುತ್ತೆ ಏನು ಎತ್ತ ಅಂತ. ಸೊ ಅಲ್ಲಿ ಹೋಗಿ ಮತ್ತೆ ಬೇಜಾರು ಮಾಡ್ಕೊಂಡು ಬರೋಕ್ಕೆ ಹೋಗ್ಬಿಡಿ. ಹಾಗೂ ನಾವು ಆಚೆ ಬಂದು ನಾವು ಟ್ರೈ ಮಾಡಿದ್ದು 10,000 ಟಿಕೆಟ್ ಇರುತ್ತಲ್ಲ, ಸೊ ಅದಾದರೂ ಪರವಾಗಿಲ್ಲ, ಹಿಂಗಿದ್ರು ಹೋಗಿದ್ದೀವಿ, ಬುಕ್ ಮಾಡಿಕೊಂಡು ದರ್ಶನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಟ್ರೈ ಮಾಡಿದೆ. ಒಬ್ಬರಿಗೆ 10,000 + 500 ರೂಪಾಯಿ, ಸೊ 10,500 ರೂಪಾಯಿ ಒಬ್ಬರಿಗೆ ಒಂದು ಟಿಕೆಟ್. ಅದು ಬೆಳಗ್ಗೆ 9 o'clock ಓಪನ್ ಆಗುತ್ತಂತೆ. ಅವತ್ತು 4 o'clock ದರ್ಶನ ಇರುತ್ತೆ. ಸೊ 1 ಅವರಲ್ಲಿ ಹೋಗಿ ಬಂದ್ಬಿಡ್ಬೋದು. ಸೊ ಅದನ್ನು ಟ್ರೈ ಮಾಡಿದ್ವಿ. ಬಟ್ ನಮ್ಮ ಅದೃಷ್ಟಕ್ಕೆ ಅದು ಸಿಗಲಿಲ್ಲ. ಅದೇನಂತಂದರೆ 800 ಟಿಕೆಟ್ಸ್ ಬಿಡ್ತಾರೆ, 5 ನಿಮಿಷದಲ್ಲಿ ಖಾಲಿ ಹೋಗುತ್ತೆ. ಆ್ಯಂಡ್ ನಾವು ಆ ಮೇಲಿನ ಬೆಟ್ಟದಲ್ಲಿ ಫೋನ್ಗಳು ಇಟ್ಕೊಂಡು ಅದನ್ನು ಓಪನ್ ಮಾಡಿ ಆಧಾರ್ ಕಾರ್ಡ್ ಇಟ್ಕೊಂಡು ಪಟ ಎಲ್ಲ ಹುಡುಕಿ ಅದನ್ನು ಫಿಲ್ ಮಾಡೋಷ್ಟ್ರಿಗೆ ಟೈಮ್ ಔಟ್ ಆಗೋಯ್ತು. ಸೊ ನಮ್ಗೆ ಆ ಟಿಕೆಟ್ಸ್ ಕೂಡ ಸಿಗಲಿಲ್ಲ. ಸೊ ಏನು ಮಾಡೋಕ್ಕಲ್ಲ. ಬೇಜಾರು ಅಂದರೆ ಒಂದು ಸಲಕ್ಕೆ ಹೋಗಿದ್ವಲ್ಲ, ದರ್ಶನ ಮಾಡ್ಕೊಂಡು ಬರ್ಬೋದಿತ್ತು ಅಂತ ಒಂದು ಸಲಕ್ಕೆ ಅನ್ನಿಸ್ತು. ಇಲ್ಲ ವಾಪಸ್ ಬಂದು ಅಟ್ಲೀಸ್ಟ್ ಆ ಊರಿಗೆ ಹೋಗಿ ಬಂದ್ವಲ್ಲ ಅನ್ನೋದಿದೆ. ಸೊ ಅದಕ್ಕೆ ಹತ್ತಿರದಲ್ಲೇ ಸದ್ಯಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ. ಸುಮಾರು ನಮ್ಮಲ್ಲಿ ರಾಮಹಳ್ಳಿಲೆಲ್ಲ ಶ್ರೀನಿವಾಸ ದೇವ ದೇವಸ್ಥಾನ ಇದೆ, ಸೊ ಅಲ್ಲಿಗೆ ಹೋಗಿ ಬರೋಣ ಅಂತ ಇಷ್ಟು ಕಥೆ ಆಯಿತು. ಪ್ಲ್ಯಾನ್ ಇಲ್ದಂಗೆ ಪ್ಲ್ಯಾನ್ ಮಾಡಿಕೊಂಡು ಹೊರಟ್ವಿ. ಬಟ್ ಅಲ್ಲಿ ಪ್ಲ್ಯಾನ್ ಎಲ್ಲ ಉಲ್ಟಾ ಪಲ್ಟಾ ಆಗಿ, ಸೊ ನಮ್ಮ ಪ್ಲ್ಯಾನ್ ಒಂದಿದ್ರೆ ದೇವ್ರ ಪ್ಲ್ಯಾನೇ ಇನ್ನೊಂದಿರುತ್ತೆ. ಸೊ ಯಾವುದಕ್ಕೂ ಬೇಜಾರು ಮಾಡ್ಕೊಳಕ್ಕಾಗಲ್ಲ, ಬಿಕಾಸ್ ಇದೆಲ್ಲ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್. ಒಂದ್ಸಲ ಆಗುತ್ತೆ, ಒಂದ್ಸಲ ಆಗಲ್ಲ. ಬಟ್ ಎನಿವೇಸ್ ಇನ್ನೊಂದ್ಸಲ ಮತ್ತೆ ನೆಕ್ಸ್ಟ್ ಮಂತಲ್ಲ ಹೋಗೋಣ, ಬೇಗ ಬುಕ್ ಮಾಡ್ಕೊಂಡು ಟಿಕೆಟು ಅಂತ ಅಂದ್ಕೊಂಡ್ವಿ. ಬಟ್ ನಾನು ಏನಕ್ಕೆ ಇಷ್ಟು ಡೀಟೇಲಾಗಿ ಹೇಳಿದೆ ಅಂದರೆ, ಯಾರಾದರೂ ನೀವುಗಳು ಹೋಗೋಂಗಿದ್ರೆ ಮಾತ್ರ, ಏಕೆಂದರೆ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿರ್ತೀರ ಅಥವಾ ವಯಸ್ಸಾಗಿರೋರು ಬಂದಿರ್ತಾರೆ, ಸ್ವಲ್ಪ ಒಂದ್ಸಲ ಅವ್ರನ್ನ ಎನ್ಕ್ವೈರಿ ಮಾಡಿಬಿಟ್ಟು ಮುಂದೆ ಪ್ರೊಸೀಡ್ ಮಾಡೋದು ಒಳ್ಳೆಯದು. ಸೊ ತಿಂಡಿ ಮಾಡ್ತಾ ಇದ್ದೀನಿ ಸಿಂಪಲ್ಲಾಗಿ, ಅಕ್ಕಿ ರೊಟ್ಟಿ ಆ್ಯಂಡ್ ಕಾಳದು ಗ್ರೇವಿ ಆ್ಯಂಡ್ ಅದ್ರ ಜೊತೆ ಗೆಣಸು ಮತ್ತು ಕಾರ್ನ್ನ ಅಲ್ಲಿ ಫ್ರೈ ಹಾಕಿ ಇಟ್ಟಿದ್ವಿ. ಸೊ ಅದಾದಮೇಲೆ ತೋರಿಸ್ತೀನಿ. ಸಖತ್ ಕೆಲಸಗಳಿದೆ, ಫುಲ್ ಸುಸ್ತಾಗೋಗಿದೆ ಅಲ್ಲಿ ಹೋಗಿ ಬಂದು ನಿಂತ್ಕೊಂಡು ಎಲ್ಲ ಮಾಡಿ. ಬಟ್ ಎನಿವೇಸ್ ಸಿಗ್ತೀನಿ ಆಮೇಲೆ.
ತಿಂಡಿ ರೆಡಿಯಾಗಿದೆ. ತಿಂಡಿಗೆ ಸಿಂಪಲಾಗಿ ಈರುಳ್ಳಿ ಹಾಕಿ ಅಕ್ಕಿ ರೊಟ್ಟಿ ಚಿಕ್ಕ ಚಿಕ್ಕದಾಗಿ ಮಾಡಿದ್ವಿ. ಅದಕ್ಕೆ ಮಿಕ್ಸ್ ಕಾಳುಗಳದ್ದು ಪಲ್ಯ ಥರ ಬಾಡಿಸ್ಕೊಳ್ಳೋಕ್ಕೆ. ಆ್ಯಂಡ್ ಇದು ಉದ್ದ ಇರೋದು ಗೆಣಸಿನ ಫ್ರೈ, ಹಾಗೆ ಕೆಳಗಡೆ ಕಾರ್ನ್ ಫ್ರೈ. ಸೊ ಇಷ್ಟು ನಮ್ಮ ಹೆಲ್ತಿ ಬ್ರೇಕ್ಫಾಸ್ಟ್. ಚಿಕ್ಕ ಚಿಕ್ಕದಾಗಿ ರೊಟ್ಟಿ ಮಾಡಿದರೆ ಯಾಕೆಂದರೆ ಕಮ್ಮಿನೂ ತಿಂದಂಗಿರುತ್ತೆ. ಆ್ಯಂಡ್ ಕಾಳು ಪ್ರೋಟೀನ್ಗೆ ತಿಂದ್ಬಿಟ್ರೆ ಫಸ್ಟೇ ಪ್ರೋಟೀನ್ ತಿಂದ್ಬಿಟ್ರೆ ಹೊಟ್ಟೆ ತುಂಬಿದಂಗಿರುತ್ತೆ. ಸೊ ತಿಂಡಿ ಎಲ್ಲ ಮುಗಿಸ್ಕೊಂಡು ಸಾಕಷ್ಟು ಬೇರೆ ಬೇರೆ ಕೆಲಸಗಳಿದೆ. ಆ್ಯಂಡ್ ಹಬ್ಬ ಬರ್ತಿರೋದ್ರಿಂದ ಎಲ್ಲನೂ ರೆಡಿ ಮಾಡ್ಕೋಬೇಕಾಗುತ್ತೆ. ಸ್ವಲ್ಪ ಘಾಟ್ ಆಗ್ತಿದೆ, ಯಾಕೆಂದರೆ ಟೊಮ್ಯಾಟೊ ಪಲ್ಯ ಮಾಡಿದೆ. ಸೊ ಹಾಗಾಗಿ ಸ್ವಲ್ಪ ತಿರುಪ್ತಿನಲ್ಲಿ ಹೆಂಗಿದ್ರು ದರ್ಶನ ಆಗಲಿಲ್ಲ, ಬೇಗ ಬಂದ್ವಿ ಅಂತ ನಿಮ್ಗಳಿಗೆ ಹೇಳಿದ್ವಿ. ಹೆಂಗಿದ್ರು ಸುಮಾರಲ್ಲ ಅಂಗಡಿಗಳು ಚೆನ್ನಾಗಿದೆ. ಆ್ಯಂಡ್ ಯೂಶ್ವಲಿ ಹೆಂಗೆ ಗೊತ್ತಾ, ನಾನು ಆ ಥರ ಪ್ಲೇಸಸ್ಗೆ ಹೋದಾಗ ಏನೋ ಒಂದು ಬಳೆ ಏನೋ ತೊಗೊಂಡು ಬರ್ತೀನಿ. ಯಾಕೆ ನಂಗೆ ಅದು ಫಸ್ಟಿಂದ ಹೋಗೋಕೆ ಸ್ಟಾರ್ಟ್ ಮಾಡ್ದಂಗೆ ಅಭ್ಯಾಸ ಆಗ್ಬಿಟ್ಟಿದೆ. ಸುಮಾರು ಸಲ ಹೋದಾಗ ಒಂದು ಬಳೆ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಒಂದು ಸರ ಆಗಿರ್ಬೋದು, ಈ ಥರದನ್ನು ತೊಗೊಂಡು ಬರ್ತೀನಿ. ಆ್ಯಂಡ್ ಈ ಸಲ ಅಲ್ಲಿ ಚೆನ್ನಾಗಿರೋದು ಹಾಕ್ಕೊಂಡಿದ್ರು ಆ್ಯಂಟಿಕ್ ಬಳೆಗಳು ನೋಡಿ. ಯೂಶ್ವಲಿ ಈ ನಡುವೆ ಸೀರೆ ಎಲ್ಲ ಉಟ್ಕೊಂಡು ವೀಡಿಯೋಗಳು ಮಾಡ್ತಾನೆ ಇರ್ತೀನಿ, ನಿಮ್ಗೆ ಗೊತ್ತಿರುತ್ತೆ. ಆರ್ಥ ಸ್ಟುಡಿಯೋಸ್ಗೆಲ್ಲ ಅದಕ್ಕೂ ಇದೆಲ್ಲ ತುಂಬ ಹಾಕೋತಾ ಇರ್ತೀನಿ ಅಂದ್ಬಿಟ್ಟು. ಇದು ಬೇರೆ ಕಡೆ ಕೇಳಿದೆ, 500 ರೂಪಾಯಿ 600 ರೂಪಾಯಿ ಹೇಳಿದರು. ಆ್ಯಂಡ್ ನನಗೆ ಪ್ಯೂರ್ ಆಕ್ಸಿಡೈಸ್ ಸಿಲ್ವರ್ದೆಲ್ಲ ಅಷ್ಟೊಂದೇನು ನಾನು ಬ್ರ್ಯಾಂಡ್ ಓರಿಯೆಂಟೆಡ್ ಅಲ್ಲ. ನಿಮ್ಗಳಿಗೆ ಗೊತ್ತಿರುತ್ತೆ, ನೀವು ತುಂಬ ದಿನದಿಂದ ನನ್ನ ಫಾಲೋ ಮಾಡ್ತಿರೋರಿಗೆ ಗೊತ್ತಿರುತ್ತೆ. ಸೊ ಇದು ಚೆನ್ನಾಗಿತ್ತು ಅಂತ ಇದನ್ನು ತೊಗೊಂಡು ಬಂದೆ. ಜಸ್ಟ್ 150 ರೂಪೀಸ್ ಹೇಳಿದ್ರು, ಕೊನೆಗೆ 100 ರೂಪೀಸ್ಗೆ ಹಾಕ್ಕೊಟ್ರು ಪೇರ್. ಸಕ್ಕತ್ತಾಗಿದೆ ನೋಡಿ. ಆ್ಯಂಡ್ ಯಾವ್ದಾರ ಸ್ಟೈಲಾಗಿರೋ ಕಾಟನ್ ಸೀರೆಗಳಿಗೆ ಹಾಕ್ಕೊಂಡ್ರೆ ಥರ ಇದೆ. ಇದು ಒಂದನ್ನು ತೊಗೊಂಡು ಬಂದೆ, ಯಾಕೆಂದರೆ ಬೇರೆ ಗಾಜಿನ ಬಳೆಗಳೆಲ್ಲ ಸಾಕಷ್ಟು ಇಟ್ಕೊಂಡೇ ಇರ್ತೀವಿ, ಆಮೇಲೆ ಗಾಜಿನ ಮತ್ತು ಥರದ್ದು ಪ್ರಾಬ್ಲಮ್ ಅಂತ ಇದು ಒಂದಿನ ತೊಗೊಂಡು ಬಂದೆ. ಆ್ಯಂಡ್ ಇದ್ರ ಜೊತೆ ಆ್ಯಕ್ಚುಲಿ ಒಂದು ಇನ್ನೇನು ಲಕ್ಷ್ಮೀ ಹಬ್ಬ ಬರ್ತಿದೆಯಲ್ಲ, ಬೆಳ್ಳಿ ಇದೆ ಈ ಥರದ್ದು ನೋಡ್ತಾ ಇದ್ದೆ. ಬಟ್ ಬೆಳ್ಳಿ ತುಂಬ ಕಾಸ್ಟ್ಲಿ ಇದೆ. ಆ್ಯಂಡ್ ನನಗೆ ಬೆಳ್ಳಿದು ನೋಡ್ಕೊಂಡು ಬಂದೆ. ಬಟ್ ಇನ್ನೊಂದು ಅಕಸ್ಮಾತ್ ತೊಗೊಳಕ್ಕೆ ಹೋದರೆ ನಿಮಗೆ ಡೆಫಿನೆಟ್ಲಿ ತೋರಿಸ್ತೀನಿ. ನನಗೆ ಇಷ್ಟು ಲೈಕ್ ಮುಖ ಎಲ್ಲ ಒಂಥರ ಮಾಟವಾಗಿ ಇರೋ ಥರದ್ದು ಕಾಣಿಸ್ತಿಲ್ಲ. ಜಸ್ಟ್ ಎಲ್ಲ ಮೌಲ್ಡಲ್ಲಿ ಹಾಕಿ ಅದನ್ನು ತೆಗೆದಿರ್ತಾರೆ. ಸೊ ಎಲ್ಲ ಒಂದೇ ಥರ ಕಾಣಿಸ್ತಾ ಇತ್ತು. ಆ್ಯಂಡ್ ನೀವು ಅಬ್ಸರ್ವ್ ಮಾಡಿದ್ರೆ ಚಿಕ್ಕದು ತೊಗೊಂಡಷ್ಟು ಮುಖ ಅಂದರೆ ಕಣ್ಣು ಮೂಗೆಲ್ಲ ಲೈಕ್ ಫ್ಲ್ಯಾಟ್ ಮಾಡಿಬಿಡ್ತಾರೆ. ಬಟ್ ಇದರೊಳಗೆ ಡೀಟೈಲಿಂಗ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಕಾಣಿಸ್ತಿದ್ಯಾ ನೋಡಿ. ಈ ಮೇಲೆ ಮೇಲೆ ಪ್ರಭಾವಳಿ ಆಗಿರ್ಬೋದು, ಆ್ಯಂಡ್ ಕಣ್ಣು ಮೂಗು ಆಗಿರ್ಬೋದು, ಹಾಗೆ ಇಲ್ಲಿ ಬೀಳ್ತಿರೋ ಅಂಥ ಲೈಕ್ ದುಡ್ಡಿನ ಹೊಳೆನ ಹಾರಿಸ್ತಾಳಲ್ಲ ಲಕ್ಷ್ಮಿ, ಅದನ್ನು ಕೂಡ ಎಷ್ಟು ಚೆನ್ನಾಗಿ ಎನ್ಗ್ರೇವ್ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಅದಕ್ಕೆ ನಿಮಗೆ ಲಾಸ್ಟ್ ವೀಡಿಯೋನಲ್ಲಿ ಒಂದು ಸೆಟ್ ಇಟ್ಟು ತೋರಿಸಿದ್ರು. ಆ್ಯಕ್ಚುಲಿ ಗಣೇಶ, ಸರಸ್ವತಿ ಮತ್ತು ಲಕ್ಷ್ಮಿ. ನನಗೆ 3 ಯಾಕೋ ಬೇಡ, ಇದೊಂದು ಸದ್ಯಕ್ಕೆ ಸಾಕು ಅಂತ ಅನ್ನಿಸ್ತು ಅಂತ ಇದನ್ನು ತೊಗೊಂಡು ಬಂದೆ. ಒಳಗಡೆ ಸ್ವಲ್ಪ ಟೊಳ್ಳು, ಬಟ್ ಪ್ಯೂರ್ ಬ್ರಾಸ್. ಇದು ಬ್ರಾಸ್ಗೆ ಆ್ಯಂಟಿಕ್ ಫಿನಿಶ್. ಇದು ನೋಡಿ ಹಿಂದೆ ಕಾಣಿಸ್ತಿದ್ಯಾ, ಎಷ್ಟು ಚೆನ್ನಾಗಿ ಕೂದಲು ಎಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಸೊ ಇದೊಂದು ತೊಗೊಂಡು ಬಂದೆ. ಇದು ಇದ್ರ ಮೇಲೆ ಹಾಕಿದ್ದಾರೆ 1400 ರೂಪೀಸ್ ಹೇಳಿದ್ರು. ಆ್ಯಂಡ್ ಯೂಶ್ವಲಿ ಎಲ್ಲ ಬಾರ್ಗೇನ್ ಮಾಡಿದ್ರೆ ಕೊಡ್ತಾರಲ್ಲ, ಸೊ ಕೊನೆಗೆ 1000 ರೂಪೀಸ್ ಕೊಟ್ಟು ಇದನ್ನು ತೊಗೊಂಡು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಈ ಸಲ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಕೂಡ್ಸೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹೆಂಗಿದ್ರು ಸೀರೆ ಉಡಿಸಿ ವರಮಹಾಲಕ್ಷ್ಮಿ ರೆಡಿ ಮಾಡ್ತೀನಿ. ಬಟ್ಲಿಗೆಲ್ಲ ಕಾಯಿನ್ ಏನಾರು ಮಾಡಿಬಿಟ್ಟು ಅದ್ರಲ್ಲಿ ಇದನ್ನು ಇಡೋಣ ಅಂತ. ಬಟ್ ಇದರೊಳಗೆ ಬೆಳ್ಳಿ ತೊಗೋಬೇಕು, ನನಗೆ ತುಂಬ ಇಷ್ಟ ಆಯಿತು. ನಂಗೆ ಬೆಳ್ಳಿದು ಅಷ್ಟೊಂದು ಸರಿಗಿರೋ ಸಿಕ್ಕಲ್ಲ. ಆ್ಯಂಡ್ ಜೊತೆಗೆ ಇವಾಗ ತುಂಬ ಹೆವಿ ಪ್ರೈಸ್ ಇರೋದ್ರಿಂದ ಬೇಡ ಅಂತ ಅನ್ನಿಸ್ತು ಅಂತ ಇದೊಂದನ್ನು ತೊಗೊಂಡು ಬಂದೆ. ಸೊ ಇಷ್ಟೇ, ತಿರುಪ್ತಿಯಿಂದ ಬರ್ತಾ ಖಾಲಿ ಕೈಯಲ್ಲಿ ಬರಲಿಲ್ಲ. ಸೊ ಏನೋ ಒಂದು ತೊಗೊಂಡು ಬಂದ್ವಿ. ಸೊ ಎಸ್, ಅದು ಏನಾಯಿತು ಗೊತ್ತಾ ಮಜಾ. ನಾವು ತಿರುಪ್ತಿಯಲ್ಲಿ ಇರ್ಬೇಕಾದ್ರೆ ದರ್ಶನ ಆಗಲಿಲ್ಲ ಅಂತ ಹೆಂಗಿದ್ರು ಆಚೆ ಬಂದ್ವಿ. ಆಚೆ ಬಂದಾಗ ನಮಗೊಂದು ಆರ್ಡರ್ ಬಂತು. ಅಲ್ಲಿದ್ದಾಗ ನಮ್ಮ ವೆಬ್ಸೈಟ್ನಲ್ಲಿ ಒಂದು ಆರ್ಡರ್ ಬಂತು. ಎಷ್ಟು ಕೋಯಿನ್ಸೈಡ್ ಆಯಿತು ಅಂತ ಅಂದರೆ, ಅವ್ರ ಹೆಸರು ಲೈಕ್ ಮುಂದೆ ಒಂದು ಹೆಸರು ಇಟ್ಬಿಟ್ಟು ನೆಕ್ಸ್ಟ್ ಇದ್ರೊಳಗೆ ಗೋವಿಂದಮ್ ಅಂತ ಇತ್ತು. ಸೊ ಏನೋ ಒಂದು ಖುಷಿ ಆಗೋಯ್ತು, ಎಲ್ಲೋ ಒಂದು ಕಡೆ ನಮ್ಮ ಜೊತೆ ದೇವರು ಯಾವಾಗಲೂ ಇದ್ದೇ ಇರ್ತಾನೆ ಅಂತ. ಎಷ್ಟು ಚೆನ್ನಾಗಿ ಕೋಯಿನ್ಸೈಡ್ ಆಯಿತು. ನಾವು ತಿರುಪ್ತಿಲೇ ಇದ್ವಿ, ದರ್ಶನ ಆಗಿಲ್ಲ ಅಂತ ಆಚೆ ಬಂದ್ವಿ. ಆ್ಯಂಡ್ ಸಡನ್ನಾಗೆ ಫೋನ್ ಸೌಂಡ್ ಬಂತು. ಯಾಕೆಂದರೆ ನಾವೇನು ಫೋನೇನಲ್ಲಿ ಕೊಟ್ಟಿರಲಿಲ್ಲ, ಇನ್ನು ನಮ್ಮ ಕೈಲೇ ಫೋನ್ ಇತ್ತು. ಆಚೆ ಬರ್ತಿದ್ದಂಗೆ ಒಂದು ಸೌಂಡ್ ಬಂತು, ಲೈಕ್ ಮಾಮೂಲಿ ಆರ್ಡರ್ಸ್ ಬಂದಾಗ ಬರ್ತಲ್ಲ, ಅಲ್ಲಿ ನೋಡಿದ್ರೆ ಅವ್ರ ಹೆಸರು ಗೋವಿಂದಮ್ ಅಂತ ಇತ್ತು. ಸೊ ಆ ಹೆಸರಲ್ಲಿ ನಮಗೊಂದು ಆರ್ಡರ್ ಕೂಡ ಬಂದಿತ್ತು. ಸೊ ಕೆಲವುಗಳೆಲ್ಲ ಒಂದು ಆಗದೇ ಇದ್ರು ಇನ್ನೊಂದು ಆಗೇ ಆಗುತ್ತೆ ಡೆಫಿನೆಟ್ಲಿ. ಸೊ ನಾನು ಆ ಥರ ನಂಬೋಂಥವಳು. ಹಾಗಾಗಿ ಎನಿವೇಸ್ ಇಷ್ಟೆಲ್ಲ ಪರ್ಚೇಸ್ ಮಾಡಿ ತೊಗೊಂಡು ಬಂದ್ವಿ. ಸಾಕಷ್ಟು ಕೆಲಸಗಳಿದೆ. ಆ್ಯಂಡ್ ಬ್ಲೌಸ್ ಹೆಂಗಿದ್ರು ಇವಾಗ ಒಂದು ಆಚೆ ಹೋಗ್ತಾ ಇದೆ, ಒಂದು ಬ್ಲೌಸ್ ಹಾಕ್ಕೋಬೇಕು, ತೋರಿಸ್ತೀನಿ. ಅಲ್ಲಿ ಹೋಗಿ ಹೆಂಗೆ ರೆಡಿ ಆಗಬೇಕು, ಸ್ವಲ್ಪ ಕೆಲಸ ಇದೆ. ಅದ್ರ ಜೊತೆ ವೀಡಿಯೋಗಳು ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ. ಸೊ ತೋರಿಸ್ತೀನಿ.